ಅಮೆರಿಕ ಇಸ್ರೇಲ್ ನಡುವೆ ಭಿನ್ನಮತ, ಯುದ್ಧದಲ್ಲಿ ಭಿನ್ನಮತ. ಗಲ್ಫ್ ಯುದ್ಧಕ್ಕೆ ಸಂಬಂಧಿಸಿದ ಅತಿ ದೊಡ್ಡ ಬೆಳವಣಿಗೆ ಇದು. ಇಷ್ಟು ದಿನ ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಜಂಟಿ ದಾಳಿ. ಆದರೆ ಈಗ ಅಮೆರಿಕ ಇಸ್ರೇಲ್ ಮಧ್ಯೆ ಭಿನ್ನಮತ ಶುರುವಾಗಿದೆ. ತೈಲ ಘಟಕಗಳ ಮೇಲೆ ದಾಳಿ ವಿಚಾರದಲ್ಲಿ ಇಬ್ಬರಿಗೆ ನಿಲುವು. ಇರಾನ್ ತೈಲ ಘಟಕಗಳ ಮೇಲೆ ಇಸ್ರೇಲ್ ದಾಳಿ ಭಯಂಕರ. ಆದರೆ ಈ ವಿಚಾರದಲ್ಲಿ ಇಸ್ರೇಲ್ ನಿಲುವಿಗೆ ಟ್ರಂಪ್ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಇರಾನ್ ತೈಲ ಘಟಕಗಳ ತಂಟೆಗೆ ಹೋಗಬೇಡಿ ಅಂತ ಆದೇಶ ಕೊಟ್ಟಿರುವಂತದ್ದು. ಇರಾನ್ ಸೈನ್ಯಕ್ಕೆ ಹೊಡೆತ ನೀಡಿ, ಜಾಗತಿಕ ಮಾರ್ಕೆಟ್ಗೆ ಅಲ್ಲ. ಇರಾನ್ ತೈಲ ಕೇಂದ್ರಗಳ ಮೇಲೆ ದಾಳಿ ನಡೆಸೋಕೆ ಹೋಗಬೇಡಿ. ಟ್ರಂಪ್ ಖಡಕ್ ಆದೇಶ. ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಅಸಂತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ಅಮೆರಿಕ ಇಸ್ರೇಲ್ ನಡುವೆ ಈಗ ಭಿನ್ನಮತ, ಯುದ್ಧದಲ್ಲಿ ಭಿನ್ನ ಪಥ. ಗಲ್ಫ್ ಯುದ್ಧಕ್ಕೆ ಸಂಬಂಧಿಸಿದ ದೊಡ್ಡ ಬೆಳವಣಿಗೆ ಇದು. ಇಷ್ಟು ದಿನ ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಸೇರಿ ಜಂಟಿ ದಾಳಿಯನ್ನ ನಡೆಸುತ್ತಿತ್ತು. ಆದರೆ ಇವರ ಮಧ್ಯೆ ಈಗ ಭಿನ್ನಮತ ಶುರುವಾಗಿದೆ. ಅಮೆರಿಕ ಇಸ್ರೇಲ್ ಮಧ್ಯೆ ತೈಲ ಘಟಕಗಳ ಮೇಲೆ ದಾಳಿಯ ವಿಚಾರದಲ್ಲಿ ಇಬ್ಬಗೆಯ ನಿಲುವು ಉಂಟಾಗಿರುವಂಥದ್ದು. ಇರಾನ್ ತೈಲ ಘಟಕಗಳ ಮೇಲೆ ಇಸ್ರೇಲ್ ಭಯಂಕರವಾಗಿ ದಾಳಿಯನ್ನ ಮಾಡ್ತಿದೆ. ಆದ್ರೆ ಈ ವಿಚಾರದಲ್ಲಿ ಇಸ್ರೇಲ್ ನಿಲುವಿಗೆ ಟ್ರಂಪ್ ವಿರೋಧ ವ್ಯಕ್ತಪಡಿಸುತ್ತಿದ್ದು, ಇರಾನ್ ತೈಲ ಘಟಕಗಳ ತಂಟೆಗೆ ಹೋಗಬೇಡಿ ಅಂತ ಆದೇಶವನ್ನ ಕೊಟ್ಟಿದ್ದಾರೆ. ಇರಾನ್ ಸೈನ್ಯಕ್ಕೆ ಹೊಡೆತ ನೀಡಿ, ಆದ್ರೆ ಜಾಗತಿಕ ಮಾರ್ಕೆಟ್ಗೆ ಅಲ್ಲ ಅನ್ನುವಂಥದ್ದು. ಅಮೆರಿಕ ಇಸ್ರೇಲ್ ನಡುವೆ ಭಿನ್ನಮತ ಉಂಟಾಗಿದೆ. ಯುದ್ಧದಲ್ಲಿ ಭಿನ್ನ ಪಥವನ್ನ ಹಿಡಿದಿವೆ ಎರಡೂ ದೇಶಗಳು. ಗಲ್ಫ್ ಯುದ್ಧಕ್ಕೆ ಸಂಬಂಧಿಸಿದಂತಹ ಅತಿ ದೊಡ್ಡ ಬೆಳವಣಿಗೆ ಇದು. ಇಷ್ಟು ದಿನ ಎರಡೂ ದೇಶಗಳು ಜಂಟಿಯಾಗಿ ಯುದ್ಧವನ್ನ ಶುರು ಮಾಡಿದ್ವು, ದಾಳಿಯನ್ನ ಮಾಡಿದ್ವು. ಆದ್ರೆ ಈಗ ಅಮೆರಿಕ ಮತ್ತು ಇಸ್ರೇಲ್ ಮಧ್ಯೆ ಭಿನ್ನಮತ ಶುರುವಾಗಿದೆ. ಇಸ್ರೇಲ್ ತೈಲ ಘಟಕಗಳ ಮೇಲೆ ದಾಳಿಯನ್ನ ಮಾಡ್ತಿರುವಂತದ್ದು. ಇರಾನ್ ತೈಲ ಘಟಕಗಳ ಮೇಲೆ ಭಯಂಕರ ದಾಳಿಯನ್ನ ನಡೆಸಿದೆ ಇಸ್ರೇಲ್. ಆದ್ರೆ ಈ ವಿಚಾರದಲ್ಲಿ ಇಸ್ರೇಲ್ ನಿಲುವಿಗೆ ಟ್ರಂಪ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇರಾನ್ ತೈಲ ಘಟಕಗಳ ತಂಟೆಗೆ ಹೋಗಬೇಡಿ, ಇರಾನ್ ಸೈನ್ಯಕ್ಕೆ ಮಾತ್ರ ಹೊಡೆತ ನೀಡಿ, ಜಾಗತಿಕ ಮಾರ್ಕೆಟ್ಗೆ ಅಲ್ಲ ಅನ್ನುವಂತ ರೀತಿಯಲ್ಲಿ ಟ್ರಂಪ್ ಆದೇಶವನ್ನ ಹೊರಡಿಸಿರುವಂತದ್ದು. ಇರಾನ್ ತೈಲ ಕೇಂದ್ರಗಳ ಮೇಲೆ ದಾಳಿ ನಡೆಸೋಕೆ ಹೋಗಬೇಡಿ ಎಂದಿದ್ದಾರೆ. ಈ ವಿಚಾರ ಟ್ರಂಪ್ ಖಡಕ್ ಆದೇಶ ಇಸ್ರೇಲ್ ಪ್ರಧಾನಿ ನೆತನ್ಯಾಹುಗೆ ಅಸಂತೃಪ್ತಿಯನ್ನ ತಂದಿದೆ. ಇಷ್ಟು ದಿನ ಜಂಟಿಯಾಗಿ ಇದ್ವು ಎರಡೂ ದೇಶಗಳು. ಆದ್ರೆ ಈಗ ಇಬ್ಬಗೆಯ ನಿಲುವು ಬಂದಿದೆ. ಬರ್ಹೇನ್ ತೈಲ ಘಟಕಗಳ ಮೇಲೆ ಇರಾನ್ ಬೆಂಕಿಯ ಮಳೆ, ಮಿಸೈಲ್ಗಳ ದಾಳಿಗೆ ಬಾಪ್ಕೋ ತೈಲ ಘಟಕ ಧಗಧಗ ಅಂದಿದೆ. ಈ ಹಿಂದೆಯೂ ಕೂಡ ಆಯಿಲ್ ರಿಫೈನರಿಗಳ ಮೇಲೆ ಇರಾನ್ ದಾಳಿಯನ್ನ ನಡೆಸಿತ್ತು. ದಾಳಿಯ ಬಳಿಕ ದೊಡ್ಡ ಮಟ್ಟದ ಹೊಗೆ ಕಾಣಿಸಿಕೊಂಡಿದೆ. ಮತ್ತೊಂದೆಡೆಗೆ ಬಹ್ರೇನ್ನ ಮಾಮಿರ್ ಮೇಲೆ ಕ್ಷಿಪಣಿ ದಾಳಿಯಾಗಿದೆ. ಅಮೆರಿಕದ ವಾಯುನೆಲೆಗಳಿರುವ ಬಹ್ರೇನ್ನ ಮಾಮಿರ್ ದಾಳಿಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಲೆಬ್ನಾನ್ನಲ್ಲಿ ಇಸ್ರೇಲಿ ಸೈನಿಕರ ಹೊಡೆದು ಹಾಕಿದ ಹಿಜ್ಬುಲ್ಲಾ ಸೇನಾ ವಾಹನಗಳು, ಸೈನಿಕರ ಮೇಲೆ ಹಿಜ್ಬುಲ್ಲಾ ಅಟ್ಯಾಕ್. ಇರಾನ್ ಹಿಜ್ಬುಲ್ಲಾ ದಾಳಿಯಿಂದ ಕಂಗೆಟ್ಟ ಇಸ್ರೇಲ್ ಪಡೆಗಳು. ಬಹ್ರೇನ್ ತೈಲ ಘಟಕಗಳ ಮೇಲೆ ಇರಾನ್ ಬೆಂಕಿಯ ಮಳೆ ಸುರಿಸಿದೆ. ಮಿಸೈಲ್ಗಳ ದಾಳಿಗೆ ಬಾಪ್ಕೋ ತೈಲ ಘಟಕ ಧಗಧಗ. ಈ ಹಿಂದೆಯೂ ಆಯಿಲ್ ರಿಫೈನರಿಗಳ ಮೇಲೆ ಇರಾನ್ ದಾಳಿಯನ್ನ ಮಾಡಿತು. ದಾಳಿ ಬಳಿಕ ದೊಡ್ಡ ಮಟ್ಟದ ಹೊಗೆ ಕಾಣಿಸಿಕೊಂಡಿದೆ. ಮತ್ತೊಂದು ಕಡೆಗೆ ಬಹ್ರೇನ್ನ ಮಾಮಿರ್ ಮೇಲೆ ಕ್ಷಿಪಣಿ ದಾಳಿಯಾಗ್ತಿದೆ. ಅಮೆರಿಕದ ವಾಯುನೆಲೆಗಳಿರುವಂತಹ ಬಹ್ರೇನ್ನ ಮಾಮಿರ್ ದಾಳಿಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಆದ್ರೆ ಅಪಾರ ಪ್ರಮಾಣದಲ್ಲಿ ನಷ್ಟವಾಗಿದೆ. ಲೆಬ್ನಾನ್ನಲ್ಲಿ ಇಸ್ರೇಲಿ ಸೈನಿಕರನ್ನ ಹೊಡೆದು ಹಾಕಿದಂತಹ ಹಿಜ್ಬುಲ್ಲಾ ಸೇನಾ ವಾಹನಗಳು, ಸೈನಿಕರ ಮೇಲೆ ಹಿಜ್ಬುಲ್ಲಾ ಅಟ್ಯಾಕ್ ಮಾಡಿರುವಂತದ್ದು. ಇರಾನ್ ಹಿಜ್ಬುಲ್ಲಾ ದಾಳಿಯಿಂದ ಕಂಗೆಟ್ಟಂತಹ ಇಸ್ರೇಲ್ ಪಡೆಗಳು. ಬಹ್ರೇನ್ನ ತೈಲ ಘಟಕಗಳ ಮೇಲೆ ಇರಾನ್ ಬೆಂಕಿಯ ಮಳೆಯನ್ನೇ ಸುರಿಸಿದೆ. ಮಿಸೈಲ್ಗಳ ದಾಳಿಗೆ ಬಾಪ್ಕೋ ತೈಲ ಘಟಕ ಧಗಧಗ ಅಂದಿರುವಂತದ್ದು. ಆಯಿಲ್ ರಿಫೈನರಿಗಳ ಮೇಲೆ ಇರಾನ್ ದಾಳಿಯನ್ನ ಮಾಡಿದೆ. ಹಿಂದೆಯೂ ಕೂಡ ದಾಳಿ ಮಾಡಿತ್ತು. ದಾಳಿಯ ಬಳಿಕ ದೊಡ್ಡ ಮಟ್ಟದ ಹೊಗೆ ಕಾಣಿಸಿಕೊಂಡಿದೆ. ಬಹ್ರೇನ್ನ ಮಾಮಿರ್ ಮೇಲೆ ಕ್ಷಿಪಣಿ ದಾಳಿಯನ್ನ ಮಾಡಲಾಗಿದೆ. ಅಮೆರಿಕ ವಾಯುನೆಲೆಗಳಿರುವಂತಹ ಬಹ್ರೇನ್ನ ಮಾಮಿರ್ ಮೇಲೆ ಕ್ಷಿಪಣಿ ದಾಳಿ ಆಗಿರುವಂತದ್ದು. ದಾಳಿಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಅನ್ನುವಂಥದ್ದು ತಿಳಿದು ಬಂದಿದೆ. ಲೆಬ್ನಾನ್ ಇಸ್ರೇಲಿ ಸೈನಿಕರನ್ನ ಹೊಡೆದು ಹಾಕಿದೆ ಹಿಜ್ಬುಲ್ಲಾ ಪಡೆ. ಸೇನಾ ವಾಹನಗಳು, ಸೈನಿಕರ ಮೇಲೆ ಹಿಜ್ಬುಲ್ಲಾ ಅಟ್ಯಾಕ್ ಮಾಡಿದೆ. ಇರಾನ್ ಹಿಜ್ಬುಲ್ಲಾ ದಾಳಿಯಿಂದ ಕಂಗೆಟ್ಟಂತಹ ಇಸ್ರೇಲ್ ಪಡೆಗಳು. ಬಹ್ರೇನ್ ತೈಲ ಘಟಕಗಳ ಮೇಲೆ ಇರಾನ್ ಬೆಂಕಿಯ ಸುರಿಮಳೆ ಸುರಿಸಿದೆ.
ಮಿಸೈಲ್ಗಳ ದಾಳಿಗೆ ಬಾಪ್ಕೋ ತೈಲ ಘಟಕ ಧಗಧಗ ಅಂತ ಹೊತ್ತಿ ಉರಿತಿದೆ. ಯುದ್ಧದ ಭೀಕರತೆ ಎರಡೂ ರಾಷ್ಟ್ರಗಳಲ್ಲೂ ಅತಿ ಭೀಕರವಾಗಿ ಇರುವಂತದ್ದು. ಮತ್ತೊಂದು ಕಡೆಗೆ ಬಹರೇನ್ನ ಮಾಮಿರ್ ಮೇಲೆ ಕ್ಷಿಪಣಿ ದಾಳಿ, ಅಮೆರಿಕ ವಾಯುನೆಲೆಗಳಿಂದ ಬಹರೇನ್ನ ಮಾಮಿರ್. ಯಾವುದೇ ದಾಳಿ ಆದ್ರೂ ಕೂಡ ಇಲ್ಲಿ ಸಾವು ನೋವು ಸಂಭವಿಸಿಲ್ಲ ಅಂತ ತಿಳಿದು ಬರ್ತಿದೆ. ಲೆಬನಾನ್ನಲ್ಲಿನ ಇಸ್ರೇಲಿ ಸೈನಿಕರನ್ನ ಹಿಜ್ಬುಲ್ಲಾ ಸೇನೆ ಹೊಡೆದು ಹಾಕಿದೆ. ಹಿಜ್ಬುಲ್ಲಾ ಸೇನಾ ವಾಹನಗಳು ಸೈನಿಕರ ಮೇಲೆ ಈ ಹಿಜ್ಬುಲ್ಲಾ ಅಟ್ಯಾಕ್ ಮಾಡಿರುವಂಥದ್ದು. ಇರಾನ್ ಹಿಜ್ಬುಲ್ಲಾ ದಾಳಿಯಿಂದ ಕಂಗೆಟ್ಟಂತಹ ಇಸ್ರೇಲ್ ಪಡೆಗಳು. ಬಹರೇನ್ ತೈಲ ಘಟಕಗಳ ಮೇಲೆ ದಾಳಿ ಮಾಡಿದೆ. ಇರಾನ್ ಬೆಂಕಿ ಮಳೆ ಸುರಿಸಿದೆ. ಈ ಹಿಂದೆಯೂ ಕೂಡ ಆಯಿಲ್ ರೆಫೈನರಿಗಳ ಮೇಲೆ ಇರಾನ್ ದಾಳಿಯನ್ನ ಮಾಡಿತ್ತು. ಅದೇ ರೀತಿಯಾಗಿ ಮತ್ತೆ ಮುಂದುವರಿಸಿದೆ. ದಾಳಿಯ ಬಳಿಕ ದೊಡ್ಡ ಮಟ್ಟದ ಹೊಗೆ ಕಾಣಿಸಿಕೊಂಡಿರುವಂಥದ್ದು. ಬಾಪ್ಕೋ ತೈಲ ಘಟಕ ಧಗಧಗ ಅಂತ ಹೊತ್ತಿ ಉರಿದಿದೆ. ದಾಳಿಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಲೆಬನಾನ್ನಲ್ಲಿ ಇಸ್ರೇಲಿ ಸೈನಿಕರನ್ನ ಹಿಜ್ಬುಲ್ಲಾ ಹೊಡೆದು ಹಾಕಿದೆ.